ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ರೆಸಿಪಿ ಯಾವುದನ್ನು ಮಾಡಿ ತೋರ್ಸತ್ತೀನಿ ಅಂದ್ರೆ ಜೋಳದ ಹಿಟ್ಟಿನ ಗರಿ ಗರಿ ಆದ ದೋಸೆ ಆಮೇಲೆ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನೋಡ್ರಿ ಬರ್ರಿ, ಈ ಗರಿ ಗರಿ ಜೋಳದ ದೋಸೆ ಮತ್ತು ಚಟ್ನಿನ ಯಾವ ರೀತಿ ಮಾಡೋದು ಅಂಥೇಳಿ ನಮ್ಮ ವಿಡಿಯೋ ಒಳಗೆ ನೋಡ್ಕೊಂಡು ಬರ್ನು. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ತೆಳುವಾಗಿ ದೋಸೆ ಬರಾಕ್ತಾವ ಅಂಥೇಳಿ. ಈ ರೀತಿ ದೋಸೆ ನೀವು ಮಾಡ್ಕೋಬೇಕಂದ್ರೆ ನಮ್ಮ ರೆಸಿಪಿನ ಟ್ರೈ ಮಾಡಿರಿ. ಇಲ್ಲಿ ಫಸ್ಟಿಗೆ ನೋಡ್ರಿ, ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ನಿಮ್ಮ ಖಾರಕ್ಕೆ ನೋಡಿ ತೊಗೋರಿ. ನಾ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡತ್ತೀನಿ, ಅದಕ್ಕೆ 6ರಿಂದ 7. ಸ್ವಲ್ಪ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಇಲ್ಲಿ ಒಂದು ಬೊಗಣಿ ತೊಗೊಂಡಿನಿ. ಒಂದು ಬೊಗಣೆಗೆ ಒಂದು ಮೆಜರ್ಮೆಂಟ್ ಮ್ಯಾಗ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡಿನಿ, ಒಂದು ಬೌಲ್ ಆಗುವಷ್ಟು. ಅದಕ್ಕೆ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಆ ಜೋಳದ ಹಿಟ್ಟಿಗೆ ಹಾಕ್ಕೊಳಕತ್ತೀನಿ. ನೋಡ್ರಿ, ಒಂದು ಬೌಲ್ ಆಗುವಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿನಿ. ಈಗ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ನೀರಿನ ಕನ್ಸಿಸ್ಟೆನ್ಸಿನ ನೋಡಿ ಹಾಕೋರಿ. ಈ ಹಿಟ್ಟು ಸ್ವಲ್ಪ ತಿಳು ಇದ್ರೇ ದೋಸೆ ಚಲೋ ಬರ್ತಾವೆ. ದಪ್ಪಿದ್ರೆ ದೋಸೆ ಸರಿಯಾಗಿ ಬರಂಗಿಲ್ಲ ರೀ, ಕ್ರಿಸ್ಪಿಯಾಗಿ ಬರಂಗಿಲ್ಲ. ಇದನ್ನು ನೀರನ್ನು ನೋಡಿ ಸ್ವಲ್ಪ ಹಾಕ್ಕೊಂಡು ನೀರು ದೋಸೆಗತ್ತೆ ಮಿಕ್ಸ್ ಮಾಡ್ಕೋರಿ. ಇದನ್ನು ನೋಡ್ರಿ, ಈ ರೀತಿ ಒಂದೇ ಸಮನೆ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಿಟ್ಟು ಒಂದೇ ಕಡೆ ಗಟ್ಟಿಯಾಗಿ ಕೂತ್ಬಿಡ್ತೈತಿ ಜೋಳದ ಹಿಟ್ಟು. ಅದ್ರ ಸಲುವಾಗಿ ನೋಡಕತ್ತಿರ್ಬೋದು, ಅಲ್ಲಿ ಒಳಗೆ ಗಂಟು ಕಾಣಿಸಾಕ್ತೈತಿ. ಗಂಟು ಆಗಲ್ದವ್ರಿಗತೆ ಅದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಂಡು. ಸ್ವಲ್ಪ ಜಾಸ್ತಿ ನೀರಿದ್ರೂ ನಡಿತೈತಿ, ದೋಸೆ ಕ್ರಿಸ್ಪಿಯಾಗಿ ಬರ್ತಾವೆ. ಇದಕ್ಕೆ ನೋಡ್ರಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳತ್ತೀನಿ. ಆಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ನೋಡ್ರಿ, ಈ ರೀತಿ ತಿರುವಡಿ ಒಂದು 10 ನಿಮಿಷ ಇದನ್ನು ಪರ್ಮೆಂಟೇಷನ್ ಆಗೋಕೆ ಬಿಡ್ರಿ, ಮುಚ್ಚಿ ಇಟ್ಟುಬಿಡ್ರಿ. ಅಷ್ಟಾಗ ಇಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡು. ಚಟ್ನಿ ಮಾಡೋಕೆ ಇಲ್ಲಿ ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ನೋಡ್ರಿ, ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಸ್ವಲ್ಪ ಹುರಿಗಡಲೆ, ನೀವು ಕಡಲೆ ಬೀಜ ಇದ್ರೂ ಹಾಕೋಬೋದು. ನನ್ನ ಹತ್ರ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡಿ ಹುರಿಗಡ್ಲೆನ ಹಾಕ್ಕೊಂಡಿನಿ. ಅದಾದ್ಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಖಾರ ಸಲುವಾಗಿ. ನೆಕ್ಸ್ಟ್ ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ಉದ್ದುದ್ದಾಗಿ. ಆ ಈರುಳ್ಳಿನ ಇದ್ರೊಳಗೆ ಸೇರಿಸ್ಕೊಳತ್ತೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಈರುಳ್ಳಿನ. ಈ ಚಟ್ನಿ ಅಂತೂ ಸಖತ್ತಾಗಿ ಬರ್ತೈತಿ. ನೀವು ಕೊಬ್ಬರಿ ಚಟ್ನಿನ ಮಾಡ್ಕೋಬೇಕು ಅಂತ ಏನಿಲ್ಲ, ಏನೂ ಇರಲ್ದಾಗ ಈ ರೀತಿ ಚಟ್ನಿನ ಇನ್ಸ್ಟಂಟಾಗಿ ಮಾಡುವಂಥ ಚಟ್ನಿ ಇದೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ 2 ಟೊಮೆಟೊನ ಸೇರಿಸ್ಕೊಳಕತ್ತೀನಿ. ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು. ನಾ ಇಲ್ಲಿ 2 ಅಂದರೆ 2 ತೊಗೊಂಡಿನಿ, ಕ್ವಾಂಟಿಟಿ ಕಡಿಮೆ ಮಾಡತ್ತೀನಿ, ಅದ್ರ ಸಲುವಾಗಿ. ಇದನ್ನು ಕೂಡ 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನೋಡ್ರಿ, ಸ್ವಲ್ಪ ಫ್ರೈ ಮಾಡ್ಕೊರಿ ಲೈಟಂಗಿ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊರಿ ಈ ರೀತಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಆಮೇಲೆ ಇನ್ನೂ ಸ್ವಲ್ಪ ನಾನು ಹುರಿಗಡಲೆ ಹಾಕ್ಕೊಂಡಿನಿ.
ಹುರ್ಗಡ್ಲೆ ಅಂದ್ರೆ ಉತ್ತರ ಕರ್ನಾಟಕ ಸೈಡ ಪುಟಾಣಿ ಅಂತೀವಿ ನೋಡ್ರಿ. ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊರಿ. ಗ್ರೈಂಡ್ ಮಾಡ್ಕೊಂಡು ಆದ್ಮ್ಯಾಗ ಚಟ್ನಿ ಈ ರೀತಿ ಬರ್ತೈತೆ ನೋಡ್ರಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ನಂತ ಇಲ್ಲಿ ಒಂದು ಬೌಲ್ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾದಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ ನೋಡ್ರಿ. ಸಾಸಿವೆ ಚಟಪಟ ಅಂತ ಸೌಂಡ್ ಮಾಡಕ್ಕೆ ಬಳಿಕ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವು ಸೊಪ್ಪು ಹಾಕೊಂಡಾದ್ಮ್ಯಾಗ ಇದನ್ನು ನಾವು ಈ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಇಷ್ಟ ಹಾಕ್ಕೊಂಡೀನಿ. ನಿಮ್ಗೆ ಬೇಕಂದ್ರೆ ನೀವು ಹಿಂಗೆ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದೋಸೆ ಮಾಡ್ಕೊಳಕ್ಕಂತ ಹೇಳಿ ತವಾ ಇಟ್ಕೊಳತ್ತೀನಿ. ತವಾ ಇದು ಫುಲ್ ಅಂದ್ರೆ ಫುಲ್ ಕಾಯ್ಬೇಕ್ರಿ. ಹಂಗೆ ಅದನ್ನು ದೋಸೆ ಹಿಟ್ಟನ್ನು ಹಾಕೋಂಗಿಲ್ಲ ನೋಡ್ರಿ. ಈ 10 ನಿಮಿಷ ಇದನ್ನು ದೋಸೆ ಮಾಡೋಕೆ ಇಟ್ಕೊಂಡಿದ್ದೀವಲ್ಲ, ಈಗ ತೊಗೊಂಡ ತವೆ ಕಾದತಿಲ್ ನೋಡ್ಕೊಂಡು ತವಾ ಕಾದತಿಲ್ ನೋಡೋಕೆ ಸ್ವಲ್ಪ ನೀರನ್ನು ಚುಮ್ಕಿಸ್ರಿ. ಆಗ ಗೊತ್ತಾಗ್ತೈತೆ ನಿಮ್ಗೆ ತವೆ ಎಷ್ಟು ಕಾದತ್ತೆ ಅಂಥೇಳಿ. ಈಗ ಇದನ್ನು ಕ್ಲೀನಾಗಿ ಒರೆಸ್ಕೊಂಡು ದೋಸೆನ ಹಾಕ್ಕೋಬೇಕು. ನೋಡಿರಿ ತವೆ ಕಾದತ್ತೀಗ. ಈಗ ದೋಸೆ ಹಾಕ್ಕೊಳತ್ತೀನಿ ನೋಡ್ರಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಂಥರ ತಿನ್ನೋಕ್ಕೂ ಅಂತೂ ಮಸ್ತ್ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕ್ಕೊಂಡಿರ್ತೀವಿ ಇದ್ರೊಳಗೆ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ತಿನ್ನೋಕ್ಕಂತೂ ಸಖತ್ತಾಗಿ ಬಂದಿರ್ತೈತಿ ನೋಡ್ರಿ ದೋಸೆ. ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿರಿ ಮನ್ಯಾಗ. ಹೆಂಗಿತ್ತು ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಆ್ಯಂಡ್ ಈಗ ನೋಡ್ರಿ, ಮೇಲ್ಗಡೆಯಿಂದ ಸ್ವಲ್ಪ ಆಯಿಲ್ ಹಾಕ್ಕೊಳಕತ್ತೀನಿ. ದೋಸೆ ಕೂಡ ಹಂಗೆ ಬೇಯಕತ್ತೈತಿ. ಸಖತ್ತಾಗಿರೋ ದೋಸೆ ಮತ್ತು ಚಟ್ನಿ ಅಂತೂ ರೆಡಿ ಆಗೈತಿ. ಚಟ್ನಿ ಅಂತೂ ಸಖತ್ತಾಗಿ ಬಂದಿರ್ತೈತಿ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಯಿತು. ನಿಮಗೂ ಕೂಡ ಇದು ಇಷ್ಟ ಆಗ್ತೈತೆ ಅನ್ಕೋತೀನಿ. ಮತ್ತು ಜೋಳದ ಹಿಟ್ಟಿನ ದೋಸೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಈ ರೀತಿ ಎಡ್ಜೆಲ್ಲ ಬೇಯಿಸ್ಕೋಬೇಕಾಗ್ತೈತಿ. ಅದನ್ನು ಸ್ವಲ್ಪ ತವನ ಈ ರೀತಿ ಆ ಕಡೆ ಈ ಕಡೆ ಸರ್ಸ್ಕೋಬೇಕು ನೋಡ್ರಿ. ಸರ್ಸ್ಕೊಂಡಾದ್ಮ್ಯಾಗ ದೋಸೆ ಈ ರೀತಿ ಎಡ್ಜೆಲ್ಲ ಬಂದೈತಿ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ದೋಸೆ ಅಂಥೇಳಿ. ಈ ದೋಸೆನ ತಿರುವಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ಕ್ರಿಸ್ಪಿ ಆಗೈತಿ. ಭಾಳ ಸುಡಾಗ್ತಿತ್ತು ಕೂಡ ನೋಡ್ರಿ. ಎಷ್ಟು ಮಸ್ತ್ ಗರಿ ಗರಿ ದೋಸೆ ರೆಡಿ ಆಯಿತು. ಜೋಳದ ಹಿಟ್ಟಿನ ದೋಸೆ, ಓನ್ಲಿ ಜೋಳದ ಹಿಟ್ಟು ಅಷ್ಟೇ ಯೂಸ್ ಮಾಡಿಕೊಂಡು ಮಾಡಿರೋವಂಥ ದೋಸೆ ಇದೆ. ಯಾವುದೇ ಹಿಟ್ಟನ್ನು ಉಪಯೋಗಿಸಿಲ್ಲ ಇದ್ರೊಳಗೆ ಬೇರೆ. ಅದಾದ್ಮ್ಯಾಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ದೋಸೆ ಹಾಕ್ಕೊಂಡೀನಿ. ಗ್ಯಾಸ್ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇರಲಿ, ಯಾಕಂದ್ರೆ ದೋಸೆ ಕ್ರಿಸ್ಪಿಯಾಗಿ ಬರಬೇಕು. ಅದ್ರ ಸಲುವಾಗಿ ಈ ರೀತಿ ಎಡ್ಜೆಲ್ಲ ಬೇಯಿಸ್ಕೋಬೇಕು. ಸೈಡ್ಗೆಲ್ಲ ನೀಟಾಗಿ ಬೇಯ್ದು ಕ್ರಿಸ್ಪಿಯಾಗಿ ಬರ್ತಾವ್ರಿ ದೋಸೆ. ದೋಸೆ ಜೊತೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ಭಾಳ ಅಂದ್ರೆ ಭಾಳ ಸಖತ್ತಾಗಿ ಬಂದಿರ್ತೈತಿ ನೋಡ್ರಿ. ಈಗ ನೋಡ್ರಿ, ಈ ದಂಡೆ ಎಲ್ಲ ಅಂದ್ರೆ ಸೈಡೆಲ್ಲ ಈ ರೀತಿ ಬಿಡಿಸ್ಕೋಬೇಕು. ಮತ್ತು ಕ್ರಿಸ್ಪಿ ಆದ ಇನ್ನೊಂದು ದೋಸೆ ರೆಡಿ ಆಯ್ತು ನೋಡ್ರಿ. ಈ ರೀತಿ ಇದನ್ನು ಹೊಳಿಸಿ ಹಾಕೋರಿ. ಕ್ರಿಸ್ಪಿ ಆ್ಯಂಡ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.